ಕಾಯಕ ದಾಸೋಹದ ಮೂಲಕ ಸಮಾಜಕ್ಕೆ ಬೆಳಕು ನೀಡಿದ ಕಾಯಕ ತತ್ವದ ಮಹತ್ವ ಸಾರಿದ ಬಸವಣ್ಣ ಅವರ ಸಮಕಾಲೀನರು ಪ್ರಮುಖ ಶರಣರಲ್ಲಿ ಒಬ್ಬರಾದ ಶ್ರೀ ಶರಣ ನುಲಿಯ ಚೆನ್ನಯ್ಯ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಮುಳಬಾಗಿಲು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆಯಿತು. ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಯಂತ್ಯೋತ್ಸವದ ಸಿದ್ಧತೆಗಳ ಕುರಿತು ಚರ್ಚೆಯನ್ನು ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್, ಮಹಾನ್ ದಾರ್ಶನಿಕ ನುಲಿಯ ಚೆನ್ನಯ್ಯ ಅವರ ಜಯಂತಿಯನ್ನ ತಾಲೂಕು ಆಡಳಿತದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸುವುದಕ್ಕೆ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ರು. ಇದೇ ವೇಳೆ ಸಮುದಾಯದ ಮುಖಂಡರು ಸಮುದಾಯ ಭವನ ನಿರ್ಮಾಣಕ್ಕೆ ಮನವಿ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು ಗಣೇಶ ಚತುರ್ಥಿ ಹಬ್ಬದ ಬಳಿಕ ಸೂಕ್ತ ಸ್ಥಳವನ್ನು ಗುರುತಿಸಿ ಸಮುದಾಯ ಭವನ ನಿರ್ಮಾಣಕ್ಕೆ ಅಗತ್ಯ ಸ್ಥಳ ಒದಗಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಗೀತಾ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. ರವೀಂದ್ರಣ್ಣ ಬಹಳ ಚೆನ್ನಾಗಿ ಮಾತಾಡಿದ್ರು, ಸೊಗಸಾಗಿ ಅಚ್ಚುಕಟ್ಟಾಗಿ ಮಾತಾಡಿದ್ರು. ನುಲಿಯ ಚೆನ್ನಯ್ಯ ಜಯಂತಿಯನ್ನ ನಾಳೆ ಅದ್ದೂರಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿಂದ ಕೂಡ ಎಲ್ಲ ನನ್ನ ಏನು ಕರ್ಮ ಸಂಘದ ನಮ್ಮ ಎಲ್ಲ ಸಮುದಾಯ ಬಂದಲ್ಲಿ ಕೂಡ ನಾಳೆ ಅಲ್ಲಿ ಆಚರಣೆ ಆಗಬೇಕು. ಸೊ ನನಗೂ ಕೂಡ ಆಹ್ವಾನ ಪತ್ರಿಕೆಯನ್ನು ನೆನ್ನೆ ಒಂದು ಕೊಟ್ಟೋಗಿದ್ದಾರೆ. ಅದಕ್ಕೆ ಇಲ್ಲಿ ಮಾಡಬೇಡ ಅಲ್ಲೇ ಬನ್ನಿ ಅಂತ ಕರೆದಿದ್ದಾರೆ. ನನ್ನ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಕಳಿಸ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳೆಲ್ಲ ಕೂಡ ಬೆಳಗ್ಗೆ ಸೂಚನೆ ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡ್ಕೊಳ್ಳೋಕೆ ಕೂಡ ಹೇಳಿದ್ವಿ. ನಮ್ಮ ಕಡೆಯಿಂದ ಏನು ಹೋಗ್ಬೇಕು ಎಲ್ಲ ರೀತಿ ಕೂಡ ಹೋಗಿದೆ. ಸೊ ಅದರಿಂದ ನುಲಿಯ ಚೆನ್ನಯ್ಯ ಜಯಂತಿಯನ್ನು ತುಂಬ ಅದ್ದೂರಿ ನಾಳೆ ಅಲ್ಲಿ ಮಾಡ್ಕೊಡೋಕ್ಕೆ ವ್ಯವಸ್ಥೆಯನ್ನು ಆಗಿದೆ. ಸೊ ಇದಾದ್ಮೇಲೆ ನಾನು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೀನಣ್ಣವರು, ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಸೀನಣ್ಣವರು, ಮತ್ತು ಗೌರವದೇಶ ಮುನಂಟಣ್ಣವರು, ನಮ್ಮ ಏನು ರವೀಂದ್ರಣ್ಣವರು ಎಲ್ಲ ನಮ್ಮ ಶೆಟ್ರಿ ಸುರೇಶ್ ಎಲ್ಲರೂ ಕರೆದ್ಬಿಟ್ಟು ಒಂದ್ಸರಿ ನನ್ನ ಮನೆಗೆ ಬಂದರೆ 15 ಹಬ್ಬ ಆದ್ಮೇಲೆ ಮನೆಗೆ ಬಂದರೆ, ಸೊ ನಾನು ಏನು ಸಮುದಾಯ ಭವನ ಕಟ್ಕೊಡ್ಲಿಕ್ಕೆ ತಾವೇನು ಮನವಿಯನ್ನು ಕೊಟ್ಟಿದ್ರಿ, ಈಗಾಗಲೇ ನಿಮ್ಮ ಸಂಘವನ್ನು ರೆಫರ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಸುಮಾರು 13 ಉಪಜಾತಿಗಳನ್ನು ನಾನು ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಅದನ್ನು ಸೂಕ್ತ ಜಾಗದಲ್ಲಿ ಹುಡುಕಿ ಅದು ಜಾಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೀನಿ. ಏನೋ ಇವಾಗ ಮಾತು ಕೊಟ್ಟು ನಾನು ತಪ್ಪಿಸ್ಕೊಳ್ಳೋ ಮಾತಲ್ಲ. ನಾನು ಯಾವತ್ತೂ ನಿಮ್ಮ ಜೊತೆ ಇದ್ದೀನಿ. ಅದರಿಂದ ಹಬ್ಬ ಆದಮೇಲೆ, ಗಣೇಶ ಹಬ್ಬ ಆದಮೇಲೆ ಒಂದ್ಸಲ ಮನೆಗೆ ಬಂದು ಶ್ರೀಧರನಿಗೆ ಹೇಳ್ತೀನಿ, ಮನೆಗೆ ಬಂದು ಕೂತ್ಕೊಂಡು ಸೂಕ್ತ ಒಂದು ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡು ಆಗ್ಬೋದಲ್ಲ. ನಾಳೆ ಎಲ್ಲ ಮಾಕೆ ಆಲೋಚನೆ ಅಂತ ಹುಡುಕಡೆ ಹೋದಣ್ಣ ನಾಳೆ ಎಲ್ಲರೂ ಅದನ್ನು ಕೋಲಾರ ಜಿಲ್ಲೆಯಲ್ಲಿ ಭಾಗವಹಿಸ್ಬೇಕಂತ ತಮ್ಮಲ್ಲಿ ಕೇಳ್ತೀನಿ. ಆಗ್ಬೋದಲ್ಲ. ಥ್ಯಾಂಕ್ ಯು ವೆರಿ ಮಚ್.